ನಮಸ್ತೆ ಎಲ್ಲ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕ್ಲಾಸಲ್ಲೂ ಕೂಡ ನಾನು ಏನು ಮಾಡ್ತಾ ಇದ್ದೀಪ್ಪ ಅಂದರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ನ ನೋಡ್ತಾ ಇದ್ವಿ. ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಟೋಟಲ್ ಒಂದು 8 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಆ 8 ಪ್ರಾಬ್ಲಮ್ ನಾನು ನೋಡ್ಕೋಬೋದು, ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಎಲ್ಲ ಆ ಒಂದು ಲಿಂಕನ್ನು ನಿಮ್ಮ ಕಳಿಸಿರ್ತೀನಿ. ಸೊ ಇಲ್ಲಿ ಕರ್ನಾಟಕದ ಕ್ವಶನ್ ಬ್ಯಾಂಕ್ ಇದು. ಈ ಕ್ವಶನ್ ಬ್ಯಾಂಕಲ್ಲಿ ಪೇಜ್ ನಂಬರ್ ಹೇಳ್ತಾ ಇದ್ದೀನಿ 63. ಈ 63 ಪೇಜ್ ನಂಬರಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಪ್ರಾಬ್ಲಮ್ ನಂಬರ್ 4. ಆ ಪ್ರಾಬ್ಲಮ್ನ ಇವಾಗ ನಾನು ಸಾಲ್ವ್ ಮಾಡಿ ಕೊಡ್ತಾ ಇದ್ದೀನಿ, ಎಲ್ಲ ನೋಡ್ಕೋಬೋದು. ಫ್ರಮ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಮೇಡ್ ಬೈ ಪ್ರಥಮೇಶ್ ಟ್ರೇಡರ್ಸ್, ಫ್ರಮ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಮೇಡ್ ಬೈ ಏನಿದು ರಾಮನಾಥ್ ಟ್ರೇಡರ್ಸ್ ಪ್ರಿಪೇರ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಇದೆ. 2017 ಮಾರ್ಚ್ 1. ಸ್ವಲ್ಪ ಅಮೌಂಟ್ ಹಿಂದೆ ಮುಂದೆ ಮಾಡಿದ್ದಾರೆ, ಅಂದರೆ ಸ್ವಲ್ಪ ಅಮೌಂಟ್ ಕರೆಕ್ಟಾಗಿ ಮುಂದೆ ಬರಬೇಕಾಗಿತ್ತು, ಕೆಳಗೆ ಬಂದಿದೆ. ಸೊ ಅದನ್ನು ಆಮೇಲೆ ಹೇಳ್ತೀನಿ ನಿಮ್ಗೆ ಹೆಂಗಂತ. ನೋಡಿ, ಮಾರ್ಚ್ 1 ಕ್ಯಾಶ್ ಇನ್ ಹ್ಯಾಂಡ್ rupees 1,75,000 ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ 6,500. ಇನ್ನು ಮಾರ್ಚ್ 2 ಅಲ್ಲೇ ಮುಂದೆ ಕೊಟ್ಟಿದ್ದಾರೆ. ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್ rupees 1,05,000, ಇಟ್ ಈಸ್ ಕಾಂಟ್ರಾ ಎಂಟ್ರಿ ಸಿ ಅಂತ ಮಾಡ್ಕೊಳ್ಳಿ. ಮಾರ್ಚ್ 3 issued a check for furniture purchase rupees 25,000. ಓಕೆ, ಇದು ನಿಮ್ಗೆ ಗೊತ್ತಾಗುತ್ತೆ. ಪರ್ಚೇಸ್ ಕಂಪ್ಯೂಟರ್ ಮಾರ್ಚ್ 5 ಪರ್ಚೇಸ್ ಕಂಪ್ಯೂಟರ್ rupees 30,000. ಮಾರ್ಚ್ 8 ಲೋನ್ ಟೇಕನ್ ಫ್ರಮ್ ಬ್ಯಾಂಕ್, ಇದು ರಿಸೀವ್ಡ್ ಆಗುತ್ತೆ 3 lakh. ನೆಕ್ಸ್ಟ್ ಮಾರ್ಚ್ 9 ಬಾಟ್ ಗೂಡ್ಸ್ ಆ್ಯಂಡ್ ಪೇಡ್ ಚೆಕ್ rupees 6,500. ನೆಕ್ಸ್ಟ್ 65,000. ನೆಕ್ಸ್ಟ್ ಮಾರ್ಚ್ 10 ಬಾಟ್ ಕಂಪ್ಯೂಟರ್ ಫಾರ್ ಆಫೀಸ್ ಯೂಸ್ ಪೇಡ್ ಬೈ ಚೆಕ್ rupees 85,000. ಮಾರ್ಚ್ 11 ಸೋಲ್ಡ್ ಗೂಡ್ಸ್ rupees 50,000 ರಿಸೀವ್ಡ್ ಚೆಕ್ ಫ್ರಮ್ ಗೋವಿಂದ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ ಇದ್ದೀನಿ, ಪರ್ಚೇಸ್ ಮಷಿನರಿ ಫ್ರಮ್ HMT ಲಿಮಿಟೆಡ್ rupees 50,000 ಆನ್ ಕ್ರೆಡಿಟ್. ಮಾರ್ಚ್ 20 ಸೆಟಲ್ HMT ಅಕೌಂಟೆಂಟ್ ಟ್ರಾನ್ಸ್ಫರಿಂಗ್ ಗೋವಿಂದ ಚೆಕ್, ಇದು ಕೊಟ್ಟಿದ್ದಾರೆ, ಅದನ್ನ ಆಮೇಲೆ ಹೇಳ್ತೀನಿ ನಿಮಗೆ. ಮಾರ್ಚ್ 23 ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಟು ಸುಧಾಕರ್ rupees 24,000. ಮಾರ್ಚ್ 25 ಸ್ಟೇಷನರಿ ಎಕ್ಸ್ಪೆನ್ಸಸ್ ಪೇಡ್ 2,500. ಆನ್ಸರ್ ಬಂದುಬಿಟ್ಟು ಕ್ಯಾಶ್ ಇನ್ ಹ್ಯಾಂಡ್ 61,500 ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ 2,36,500 ಬರಬೇಕು. ಇಷ್ಟು ಆನ್ಸರ್ ಬಂದರೆ ಪ್ರಾಬ್ಲಮ್ ಕರೆಕ್ಟ್ ಆಗುತ್ತೆ. ಸೊ ಎಲ್ಲರೂ ಏನು ಮಾಡಬೇಕಾಗಾದ್ರೆ ಕಾಲಮ್ನ ಹಾಕಬೇಕಾಗತ್ತೆ ಫಾಸ್ಟಾಗಿ. ಒಂದು ಸ್ವಲ್ಪ ಡಸ್ಟರ್ ಕುಡಿಯೋದು. ಕಾಲಮ್ ಹಾಕಿ ಬೇಗ, ಯಾರು ಮಾತಾಡಬಾರ್ದು. ಏನು ಹೆಸರು ಕೊಟ್ಟಿದ್ದಾರೆ? ರಾಮನಾಥ ಟ್ರೇಡರ್ಸ್, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆಫ್ ರಾಮನಾಥ ಟ್ರೇಡರ್ಸ್. ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆಫ್ ರಾಮನಾಥ ಟ್ರೇಡರ್ಸ್. ಸೊ ಡೇಟ್ ಕೊಟ್ಟಿದ್ದಾರೆ. ನಂಬರ್ 1 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2017 ಮಾರ್ಚ್ 1 ಇದೆ, 2017 ಅಂತ ಬರೆದು ಮಾರ್ಚ್ 1 ಟು ಬ್ಯಾಲೆನ್ಸ್ ಬ್ರಾ ಡೌನ್. ಸೊ ಅಮೌಂಟ್ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಕೊಟ್ಟಿದ್ದಾರೆ ನೋಡಿ. ಒಂದು ಕ್ಯಾಶ್ ಇನ್ ಹ್ಯಾಂಡ್ ಇದೆ 1,75,000. ನೆಕ್ಸ್ಟು ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ 6,500. ಸೊ ಬರ್ಕೊಂಬಿಡಿ ಫಾಸ್ಟಾಗಿ. ನಾನು ಫಾಸ್ಟಾಗಿ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಮಾರ್ಚ್ 2 ಡೆಪಾಸಿಟೆಡ್ ಇಂಟು ಬ್ಯಾಂಕ್, ಇದು ಕಾಂಟ್ರಾ ಎಂಟ್ರಿ ಇದೆ. ಡೆಪಾಸಿಟ್ ಅಂದರೆ ಪೇಮೆಂಟ್ ಸೈಡ್. 2017 ಮಾರ್ಚ್ 2. ಸೊ ಅದಕ್ಕಾಗಿ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೆದು ಕಾಂಟ್ರಾ ಎಂಟ್ರಿ ಅಂತ ಹಾಕಿ ಕ್ಯಾಶ್ ಎಲ್ಲ ಅಮೌಂಟ್ ಬರಬೇಕು. ಎಷ್ಟಿದೆ ಅಮೌಂಟ್? 1,05,000. ಅದೇ ಅಮೌಂಟನ್ನು ಈ ಕಡೆ ತಗೊಳ್ರಿ. ಮಾರ್ಚ್
ಮಾರ್ಚ್ ಟು ಏನು ಕೊಟ್ಟಿದ್ದಾರೆ ಟು ಅಲ್ಲಿ ಕ್ಯಾಶ್ ಬ್ಯಾಂಕ್ ಕೊಟ್ಟಿದ್ದಾರೆ, ಇಲ್ಲಿ ಕ್ಯಾಶ್ ತೊಗೋಬೇಕು. ಟು ಕ್ಯಾಶ್ ಅಕೌಂಟ್ ಅಂತ ಬರೋದು ಎಲ್ಲ ಇಲ್ಲಿ ಕಾಂಟ್ರಾ ಎಂಟ್ರಿ. ಬ್ಯಾಂಕಲ್ಲಿ ಅಮೌಂಟು 1,05,000 ಕಂಪ್ಲೀಟ್ ಆಯಿತಾ. ನೆಕ್ಸ್ಟ್ ನೋಡಿ ಎಲ್ಲ ವಿದ್ಯಾರ್ಥಿಗಳು ಮಾರ್ಚ್ 3 ನೋಡ್ತಿದ್ದೀರಾ ಎಲ್ಲ ನೋಡ್ಕೊಳ್ಳಿ ಫಸ್ಟ್ ಬ್ಯಾಂಕಲ್ಲಿ, ಆಮೇಲೆ ಸಾಲ್ವ್ ಮಾಡ್ಕೊಡ್ರಂತೆ. ಮಾರ್ಚ್ 3 ಇಶ್ಯೂಡ್ ಎ ಚೆಕ್ ಟು ದ ಫರ್ನಿಚರ್ ಪರ್ಚೇಜ್ ಮಾಡಿದ್ವಿ, ಅದಕ್ಕೆ ಚೆಕ್ ಕೊಟ್ಟಿದ್ದೀವಿ. ಸೊ ಎಲ್ಲಿ ಬರುತ್ತೆ ಪೇಮೆಂಟ್ ಸೈಡ್ ಬರುತ್ತೆ. ಮಾರ್ಚ್ 3 ಬೈ ಫರ್ನಿಚರ್ ಅಕೌಂಟ್ ಚೆಕ್ಕಲ್ಲಿದೆ ಅಮೌಂಟು, ಎಷ್ಟಿದೆ ಅಮೌಂಟ್ 25,000. ನೆಕ್ಸ್ಟ್ ಮಾರ್ಚ್ 8 ಲೋನ್ ಟೇಕನ್ ಫ್ರಮ್ ಬ್ಯಾಂಕ್, ಎಲ್ಲಿ ಬರುತ್ತೆ ಮಾರ್ಚ್ 5 ಒಂದಿದೆಯಾ ಅಲ್ಲಿದೆ, ಹಾಂ ಅಲ್ಲಿ ಮುಂದಿದೆ. ಮಾರ್ಚ್ 5 ಪರ್ಚೇಸ್ ಕಂಪ್ಯೂಟರ್ ಫಾರ್ ₹30,000, ಅದು ಕೂಡ ಇಲ್ಲೇ ಬರುತ್ತೆ. ಮಾರ್ಚ್ 5 ಬೈ ಕಂಪ್ಯೂಟರ್ ಅಕೌಂಟ್ ಕ್ಯಾಶಲ್ಲಿ ಕೊಟ್ಟಿದ್ದಾರೆ, ಏನೂ ಕೊಟ್ಟಿಲ್ಲ ಅಂದರೆ ಕ್ಯಾಶಲ್ಲಿ ಇರುತ್ತೆ. ಎಷ್ಟಿದೆ ಅಮೌಂಟ್ ಎಷ್ಟಿದೆ 30,000. ಓಕೆ ಅದು ಕೂಡ ಕಂಪ್ಲೀಟೆಡ್. ಇನ್ನು ಮಾರ್ಚ್ 8 ಇದೆ ಲೋನ್ ಟೇಕನ್ ಫ್ರಮ್ ಬ್ಯಾಂಕಿಂದ ಲೋನನ್ನು ತೆಗೆದುಕೊಳ್ತಾ ಇದ್ದೀವಿ. ಏನಾಗುತ್ತೆ ಕಾಂಟ್ರಾ ಎಂಟ್ರಿ ಆಗುತ್ತಾ ಅಥವಾ ರಿಸಿಪ್ಟ್ ಆಗುತ್ತಾ, ಏನಾಗುತ್ತೆ ಕಾಂಟ್ರಾ ಎಂಟ್ರಿ ಆಗುತ್ತಾ ಅಥವಾ ರಿಸೀವ್ಡ್ ಆಗುತ್ತಾ, ರಿಸೀವ್ಡ್ ಆಗುತ್ತೆ. ಕಾಂಟ್ರಾ ಎಂಟ್ರಿ ನೋಡಿ ಬ್ಯಾಂಕಿಂದ ಹಣವನ್ನು ತೆಗೆದುಕೊಳ್ತಾ ಇದ್ದೀವಿ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು, ಕಾಂಟ್ರಾ ಎಂಟ್ರಿ ಅವ್ರ ರಿಸೀವ್ಡ್ ಎಂಟ್ರಿ. ಲೋನ್ ತೊಗೊಳ್ತಾ ಇದ್ದೀವಿ, ಓಕೆ ಎಲ್ಲಿಂದ ತೊಗೊಳ್ತಾ ಇದ್ದೀವಿ ಬ್ಯಾಂಕಿಂದ ತೊಗೊಳ್ತಿದ್ವಿ. ನಾನು ಏನು ಹೇಳಿದ್ದೀನಿ ನಿಮಗೆ, ಬ್ಯಾಂಕಿಂದ ಹಣ ಬಂತು ಅಂದರೆ ಏನೋ ಬ್ಯಾಂಕಿಂದ ಹಣ ಬಂತು ಅಂದರೆ ಏನು ಮಾಡಬೇಕಾಗತ್ತೆ ಕಾಂಟ್ರಾ ಎಂಟ್ರಿ ಮಾಡಬೇಕಂತ ಹೇಳ್ತೀನಿ. ಈಗ ಹಣ ಬ್ಯಾಂಕ್ ಅಕೌಂಟಲ್ಲಿ ನಮ್ಮ ಅಕೌಂಟಿಂದ ಬರ್ತಿದೆಯಾ ಅಥವಾ ಅವ್ರ ಅಕೌಂಟಿಂದ ಬರ್ತಿದೆಯಾ, ಅದು ಲೋನ್ ಆಯಿತು. ಅರ್ಥ ಆಯ್ತಾ. ಬ್ಯಾಂಕಿಂದ ನಮ್ಮ ಬ್ಯಾಂಕಲ್ಲಿರುವಂಥ ಹಣವನ್ನು ನಾವೇ ತೆಗೆದುಕೊಂಡ್ರೆ ಅದು ಕಾಂಟ್ರಾ ಎಂಟ್ರಿ. ಅರ್ಥ ಆಗಿದೆಯಾ. ಅದು ನಮ್ಮ ಅಕೌಂಟಿಗೆ ನಾವು ದುಡ್ಡು ಕೊಟ್ಟರೆ ಅದು ಕಾಂಟ್ರಾ ಎಂಟ್ರಿ. ಇಲ್ಲಿ ಏನಾಗ್ತಾ ಇದೆ ಲೋನ್ ಕೊಡ್ತಾ ಇದ್ದಾರೆ, ಬ್ಯಾಂಕ್ ಅವರು ನಮಗೆ ಲೋನ್ ಕೊಡ್ತಾ ಇದ್ದಾರೆ, ಲೋನನ್ನು ತೆಗೆದುಕೊಳ್ತಾ ಇದ್ವಿ ಮೀನ್ಸ್ ಎಲ್ಲಿ ರಿಸೀವ್ಡಲ್ಲಿ ಬರುತ್ತೆ. ಸೊ ಹಾಗಾಗಿ ಏನು ಬರೀಬೇಕಾಗತ್ತೆ ಇಲ್ಲಿ ಮಾರ್ಚ್ 8 ಏನು ಬರೀಬೇಕು ಟು ಬ್ಯಾಂಕ್ ಲೋನ್ ಅಕೌಂಟ್. ಎಷ್ಟಿದೆ 3 ಲ್ಯಾಕು. ಕ್ಯಾಶಲ್ಲಿ ಬರುತ್ತೆ ಬ್ಯಾಂಕಲ್ಲಿ ಬರುತ್ತಾ, ಬ್ಯಾಂಕಲ್ಲಿ ಬರುತ್ತೆ 3 ಲ್ಯಾಕ್. ಓಕೆ ಅದು ಕೂಡ ಕಂಪ್ಲೀಟೆಡ್. ಇನ್ನು ಮಾರ್ಚ್ 9 ಏನಿದೆ ಜೋರ್ಸ್ ಹೇಳಿ, ಬಾಟ್ ಗೂಡ್ಸ್ ಆ್ಯಂಡ್ ಪೇಡ್ ಬೈ ಚೆಕ್, ಎಲ್ಲಿ ಬರುತ್ತೆ ಪೇಮೆಂಟ್ ಸೈಡ್. ಮಾರ್ಚ್ 9 -10 ಏನಂತ ಕೊಟ್ಟಿದ್ದಾರೆ ಗೂಡ್ಸ್ ಬೈ ಪರ್ಚೇಜಸ್ ಅಕೌಂಟ್ ಚೆಕ್ ಇದೆಯಲ್ಲ ಬ್ಯಾಂಕಿಂದ ಹೋಗುತ್ತೆ. ಅಮೌಂಟ್ ಎಷ್ಟಿದೆ 65,000. ನೆಕ್ಸ್ಟ್ ಓದಿ ಏನು ಕೊಟ್ಟಿದ್ದಾರೆ ಬಾಟ್ ಕಂಪ್ಯೂಟರ್ ಫಾರ್ ಆಫೀಸ್ ಯೂಸ್ ಆ್ಯಂಡ್ ಪೇಡ್ ಬೈ ಚೆಕ್ ₹85,000. ಕಂಪ್ಯೂಟರ್ನ ತೊಗೊಳ್ತಾರೆ ಆಫೀಸ್ ಯೂಸ್ಗೋಸ್ಕರ ಆ್ಯಂಡ್ ಪೇಡ್ ಬೈ ಚೆಕ್, ಅದು ಇಲ್ಲೇ ಬರುತ್ತೆ. ಮಾರ್ಚ್ 10 ಬೈ ಕಂಪ್ಯೂಟರ್ಸ್ ಅಕೌಂಟ್ ಅಂತ ಬರೋದು. ಮುಂದಗಡೆ ಚೆಕ್ಕಲ್ಲಿ ಕೊಟ್ಟಿದ್ದಾರೆ ಅಂದರೆ ಎಷ್ಟಿದೆ ಅಮೌಂಟ್, ಅದು 85,000 ಕಂಪ್ಲೀಟೆಡ್. ನೆಕ್ಸ್ಟು 11 ಇದೆ, ನಿಮ್ಗೆ ಹೇಳಿದ್ದೀನಿ ಕ್ರೆಡಿಟ್ ಇದ್ದರೆ ಆನ್ ಕ್ರೆಡಿಟ್ ಇದ್ದರೆ ತೊಗೊಳ್ಬಾರ್ದು. ಇಲ್ಲಿ ನೋಡಿ ಯಾವುದೇ ಒಂದು ಪ್ರಾಬ್ಲಮಲ್ಲಿ ಕ್ಯಾಶ್ ಬುಕ್ಕಲ್ಲಿ ಉದ್ರಿಯಾಗಿ ಏನಾದರೂ ಇದ್ದರೆ ತೊಗೊಳ್ಬಾರ್ದು. ಅದಕ್ಕೆ ಏನು ಕೊಟ್ಟಿದ್ದಾರೆ ನೋಡಿ ಮಾರ್ಚ್ 11 ಸೋಲ್ಡ್ ಗೂಡ್ಸ್ ₹50,000 ಆ್ಯಂಡ್ ರಿಸೀವ್ಡ್ ಚೆಕ್ ಫ್ರಮ್ ಗೋವಿಂದ, ಇದು ತೊಗೋಬೇಕು. ಮಾರ್ಚ್ 15 ತೊಗೊಳ್ಬಾರ್ದು, ಅದು ಆಮೇಲೆ ಹೇಳ್ತೀನಿ. ಹಾಗಾದರೆ ಸೋಲ್ಡ್ ಗೂಡ್ಸ್ ಟು ಗೋವಿಂದ, ಸೋಲ್ಡ್ ಗೂಡ್ಸ್ ₹50,000 ಆ್ಯಂಡ್ ರಿಸೀವ್ಡ್ ಚೆಕ್ ಫ್ರಮ್ ಗೋವಿಂದ. ಮಾರ್ಚ್ 11 ಟು ಸೇಲ್ಸ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಚೆಕ್ ರಿಸೀವ್ಡ್ ಫ್ರಮ್ ಗೋವಿಂದ. ಹಾಂ ಎಲ್ಲಿ ಬರೀಬೇಕು ಕ್ಯಾಶಲ್ಲಿ ಬರೀತೀರಾ ಬ್ಯಾಂಕಲ್ಲಿ ಬರೀತೀರಾ, ಬ್ಯಾಂಕಲ್ಲ. ಸೋಲ್ಡ್ ಗೂಡ್ಸ್ ₹50,000 ರಿಸೀವ್ಡ್ ಚೆಕ್ ಫ್ರಮ್ ಗೋವಿಂದ.
ಕ್ಯಾಶಲ್ಲಿ ಬರೀಬೇಕಾಗತ್ತೆ. ಅಮೌಂಟ್ ಎಷ್ಟಿದೆ ಹೇಳ್ರಿ? ಅಂದರೆ ಸೋಲ್ಡ್ ಮಾಡಿದ ತಕ್ಷಣ ಚೆಕ್ ಬಂತು. ಆ ಚೆಕ್ನ ಯಾವ ದಿವಸ ಡೆಪಾಸಿಟ್ ಆಗಿದೆ ನೋಡೋಣ, ಒಂದು ನಿಮಿಷ ಇರಿ ನೋಡೋಣ. ಓಕೆ, ಬರ್ಕೊಳ್ಳಿ, ಇಲ್ಲೇ ಬರುತ್ತೆ, ಕ್ಯಾಶಲ್ಲೇ ಬರುತ್ತೆ. ಯಾಕಂದ್ರೆ ಹಿಂದಿನ ಪ್ರಾಬ್ಲಮಲ್ಲಿ ಹಾಗೆ ಹೇಳಿದ್ದೀನಿ ನಾನು. ಸೋಲ್ಡ್ ಗುಡ್ಸ್ ₹50,000, ರಿಸೀವ್ಡ್ ಚೆಕ್ ಫ್ರಮ್ ಗೋವಿಂದ. ಎಷ್ಟಿದೆ ಅಮೌಂಟು? 50,000. ನೆಕ್ಸ್ಟ್ ಮಾರ್ಚ್ 15 ಬರಲ್ಲ. ಯಾಕಂದರೆ ಪರ್ಚೇಸ್ ಮಷಿನರಿ ಫ್ರಾಮ್ HMT ಲಿಮಿಟೆಡ್ ಫಾರ್ ₹50,000 ಆನ್ ಕ್ರೆಡಿಟ್ ಇದೆ. ಆ್ಯಂಡ್ 20,000 ಅದು ಬರಲ್ಲ. ಯಾಕಂದರೆ ಆನ್ ಕ್ರೆಡಿಟ್ ಇದೆ, ಅದು ಬರಲ್ಲ. ಸೆಟಲ್ಡ್ HMT ಅಕೌಂಟೆಂಟ್ ಬೈ ಟ್ರಾನ್ಸ್ಫರಿಂಗ್ ಗೋವಿಂದ ಚೆಕ್ಕನ್ನು ಯಾರಿಗೆ ಕೊಡಬೇಕು? HMT ಲಿಮಿಟೆಡ್ ಅವರಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕಾಗಿ ಮಾರ್ಚ್ 20 ಬೈ HMT ಅಕೌಂಟೆಂಟ್ ಅಂತ ಬರೆದು ಗೋವಿಂದ ಚೆಕ್ನ ಎಲ್ಲಿ ಏನು ಮಾಡಬೇಕು? ಟ್ರಾನ್ಸ್ಫರ್ ಮಾಡಬೇಕು. ಅಂದರೆ ಕ್ಯಾಶಲ್ಲೇ ಬ್ಯಾಂಕಲ್ಲೇ ಇದು ಯಾವ್ದ್ರಲ್ಲಿ ಕ್ಯಾಶ್ ತಗೋಕ್ಕೆ? ಇಲ್ಲ, ಬ್ಯಾಂಕ್ ಬ್ಯಾಂಕಲ್ಲೇ ಆಗುತ್ತೆ. ಓಕೆ, ನೆಕ್ಸ್ಟ್ ಮಾತಾಡಬೇಡಿ ಯಾರು, ಆ ಡೋರ್ ಕ್ಲೋಸ್ ಮಾಡಿ ಸ್ವಲ್ಪ. ನೆಕ್ಸ್ಟ್ ಮಾರ್ಚ್ 23 ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಸುಧಾಕರ. ಮಾರ್ಚ್ ಎಷ್ಟು? ಮಾರ್ಚ್ 23 ಬೈ ಸೇಲ್ಸ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್. ಮಾರ್ಚ್ 23 ಎಷ್ಟಿದೆ ಅಮೌಂಟು? ಕ್ಯಾಶಲ್ಲ, 24,000. ನೆಕ್ಸ್ಟ್ ಸ್ಟೇಷನರಿ ಎಕ್ಸ್ಪೆನ್ಸಸ್ ₹2,500 ಬೈ ಸ್ಟೇಷನರಿ ಎಕ್ಸ್ಪೆನ್ಸಸ್ 25 ಸ್ಟೇಷನರಿ ಅಕೌಂಟ್. ಕ್ಯಾಶಲ್ಲಿದೆ 2,500. ಹಾಗಾದರೆ ಟೋಟಲ್ ಎಷ್ಟಾಗುತ್ತೆ ನೋಡಿ. ಸೊ ಇದನ್ನು ಟೋಟಲ್ ಮಾಡಿ 1,75,000, 2,25,000, 2,25,000, 2,49,000. ಇದು ಎಷ್ಟು ಬರುತ್ತೆ ನೋಡಿ? 3 lakh, 4 lakh, 4,70,000 ಅಲ್ಲಲ್ಲ, 4,05,000 plus 6,000, 5,000 plus 6,000, 4,11,500. 4,11,000 ಕರೆಕ್ಟ್ ಐತೆ? 4,11,500. ಅದೇ ಅಮೌಂಟನ್ನು ಈ ಕಡೆ ಬರೀರಿ, 2,49,000, 4,11,500. ಸೊ ಮೇಲಿರುವಂಥ ಅಮೌಂಟನ್ನು ಮೈನಸ್ ಮಾಡಿ. ಮಾರ್ಚ್ 30 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು ಬರುತ್ತೆ? ಈ ಟೋಟಲನ್ನು ಮೈನಸ್ ಮಾಡಿ ಎಷ್ಟು ಬರುತ್ತೆ ಹೇಳ್ರಿ? 1 lakh ಇರಲಿ 1,11,500. ಇಲ್ಲಿ ಎಷ್ಟು ಬರುತ್ತೆ? ಬರ್ಕೋಬೇಡಿ ಆನ್ಸರ್ಲು, ವೇಟ್ ಮಾಡಿ ಸ್ವಲ್ಪ ನೋಡೋಣ. ಸ್ವಲ್ಪ ಮಿಸ್ಟೇಕ್ ಬರ್ತಾ ಇದೆ, ಚೆಕ್ ಮಾಡಿ ನೋಡ್ತೀನಿ. ಯಾರು ಬರ್ಕೋಬೇಡಿ, ವೇಟ್ ಮಾಡಿ. ಹಾಂ, 1,86,000. ಓಕೆ, ಆನ್ಸರ್ ಬಂದುಬಿಟ್ಟು ಎಷ್ಟು ಕೊಟ್ಟಿದ್ದಾರೆ ಅಂದರೆ 61,500 ಇದೆ.
ಇನ್ನೊಂದು 2,36,500 ಇದೆ. ಎಲ್ಲಿ ಮಿಸ್ಟೇಕ್ ಆಯಿತು ಹಾಗಾದರೆ? ಇಲ್ಲೇ ಮಿಸ್ಟೇಕ್ ಆಯ್ತಲ್ಲ. ಇಷ್ಟ ಕ್ಯಾಶಲ್ಲಿ ತೊಗೋಬೇಕಲ್ಲ. ಹೌದಲ್ಲ. ಈಗ ಎಷ್ಟಾಗುತ್ತೆ ನೋಡ್ರಿ. ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು ನನಗೆ, ನೋಡ್ಬೇಕು ಅದನ್ನ ಚೆಕ್ ಮಾಡಿ. ಅದು ಇನ್ನೊಂದ್ಸರಿ ನೋಡಿ ಹೇಳ್ತೀನಿ ನಿಮಗೆ. ಈಗ ಎಷ್ಟಾಯ್ತು ನೋಡಿ, ಕರೆಕ್ಟ್ ಆಗುತ್ತಾ? ಇಲ್ಲಿ ಎಷ್ಟು ಬರುತ್ತೆ? 50,000 ಮೈನಸ್ ಆಗುತ್ತೆ ಅಂದರೆ 1,99,000. 1,99,000 ಆಗುತ್ತೆ. ಇಲ್ಲಿ 1,99,000 ಆಗುತ್ತೆ. ಇಲ್ಲಿ ಎಷ್ಟಾಗುತ್ತೆ? 1,61,000. 1,61,500. 1,61,500. ಓಕೆ, ಹಾಗಾದರೆ ಹಿಂದಿನ ಪ್ರಾಬ್ಲಮಲ್ಲಿ ನಾವು ಏನು ಮಾಡಿದ್ವಿ? ಸೋಲ್ಡ್ ಗೂಡ್ಸ್ ಟು ಮನೋಹರ್ ಅಂತ ಇತ್ತಲ್ಲ, ಸೋಲ್ಡ್ ಗೂಡ್ಸ್ ಟು ಮನೋಹರ್ ಅಂತ ಇತ್ತು. ಸೋಲ್ಡ್ ಗೂಡ್ಸ್ ಟು ಮನೋಹರ್ ರಿಸೀವ್ಡ್ ಚೆಕ್ ಅಂತ ಇತ್ತು. ಸೊ ಅಲ್ಲಿ ನೀವು ಏನು ಮಾಡಬೇಕು? ಬ್ಯಾಂಕ್ ಎಂಟ್ರಿ ಮಾಡ್ಕೋಬೇಕು. ಬ್ಯಾಂಕಲ್ಲಿ ಎಂಟ್ರಿ ಮಾಡ್ಬೇಕು, ಅದನ್ನು ಕ್ಯಾಶಲ್ಲಿ ಎಂಟ್ರಿ ಮಾಡಿದ್ವಿ. ಸೊ ಅದೊಂದು ಮಿಸ್ಟೇಕ್ ಆಯಿತು, ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಹೀಗಾದರೆ ಈ ಥರ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ? 60. ಓಕೆ, ಇಲ್ಲಿ 2,36,500. ಸೊ ಒಂದು ಮಿಸ್ಟೇಕ್ ಆಗಿದೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ಹಿಂದಿನ ಪ್ರಾಬ್ಲಮಲ್ಲಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಲಾಸ್ಟ್ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೆ ಮಿಡ್ ಟರ್ಮ್ 2022 ಕ್ವಶನ್ ಪೇಪರಲ್ಲಿ. ಸೋಲ್ಡ್ ಗೂಡ್ಸ್ ಟು ಮನೋಹರ್ ಆ್ಯಂಡ್ ರಿಸೀವ್ಡ್ ಚೆಕ್ ಅಂತ ಇತ್ತು. ಅದನ್ನು ಕ್ಯಾಶಲ್ಲಿ ತೊಗೊಂಡಿದ್ವಿ. ಓನ್ಲಿ ಅವಾಗ ಯಾವಾಗ ಕ್ಯಾಶಲ್ಲಿ ತೊಗೋಬೇಕಂದ್ರೆ ಚೆಕ್ ರಿಸೀವ್ಡ್ ಇತ್ತಂದರೆ ಮಾತ್ರ ಕ್ಯಾಶಲ್ಲಿ ತೊಗೋಬೇಕು. ಸೋಲ್ಡ್ ಗೂಡ್ಸ್ ಟು ಆ್ಯಂಡ್ ರಿಸೀವ್ಡ್ ಚೆಕ್ ಇತ್ತಂದರೆ ಬ್ಯಾಂಕಲ್ಲಿ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದಗಳು.